ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷೂಸ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಯಸ್ಟರ್ಡೇ ನೀವು ನೋಡಿರ್ತೀರ ಗಾಯ್ಸ್, ತುಂಬ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ, ಲೈಕ್ ಪೂಜಾ ಐಟಮ್ಸ್ ಎಲ್ಲ. ಸೊ ಇವತ್ತು ನಮ್ಮ ಪೂಜೆ ನಡೀತಾ ಇದೆ, ಹಾಗಾಗಿ ಟೆಂಪಲ್ಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಟೈಮ್ ಇದೆ ಗೈಸ್, ಅದಕ್ಕೋಸ್ಕರ ಇಂಟ್ರೋ ತೆಗೆದುಬಿಡೋಣ ಅಂತ ಬಂದೆ. ನಾನು ಫ್ಯಾಮಿಲಿ ಎಲ್ಲ ಟೆಂಪಲ್ ಇನ್ಸೈಡ್ ಇದ್ದಾರೆ, ನಾನೊಬ್ಬಳೇ ಇಲ್ಲಿ ಪಿಶಾಚಿ ಥರ ಅಳೀತಾ ಇದ್ದೀನಿ. ಸೊ ಟೆಂಪಲ್ಗೊಂದು ಪಿಶಾಚಿ ಅನ್ಬಾರ್ದು. ಸೊ ಏನಿಲ್ಲ ಗೈಸ್, ಆ್ಯಕ್ಚುಲಿ ಕೆಲವೊಂದು ಸಲ ಈ ಥರ ಎಲ್ಲ ಫ್ಯಾಮಿಲಿ ಎಲ್ಲ ಮೀಟ್ ಆದಾಗ ಒಂದು ಟೆಂಪಲ್ ಡೇಟ್ ಮಾಡೋದು ಗುಡ್ ಫಾರ್ ಹೆಲ್ತ್, ಪೀಸ್ ಆ್ಯಂಡ್ ಆಲ್ ಥಿಂಗ್ಸ್. ಸೊ ಅದಕ್ಕೆ ಇದು ಟೆಂಪಲ್ ನೀವು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ, ಕುದುರೆ ಆಗುತ್ತಲ್ಲ, ಸೇಮ್ ಟೆಂಪಲ್ ನಮ್ಮ ಮನೆ ಪಕ್ಕ ಇರೋದು. ನಮ್ಮ ಮನೆ ದೇವರು ಆ್ಯಕ್ಚುಲಿ ಕಿರಾತೇಶ್ವರ ಅಂತ. ಸೊ ಇನ್ನು ಪೂಜೆ ಶುರುವಾಗೋಕ್ಕಿಂತ ಹೇಳ್ದಂಗೆ ಸ್ವಲ್ಪ ಟೈಮ್ ಇದೆ, ಹಾಗಾಗಿ ನೋಡೋಣ ಎಷ್ಟು ಟೆಂಪಲ್ ಎಲ್ಲ ಕವರ್ ಮಾಡೋಕ್ಕೆ ತೋರಿಸ್ತೀನಿ. ಗೈಸ್, ಇನ್ನು ಪೂಜೆ ಶುರುವಾಗೋಕ್ಕೆ ತುಂಬ ಹೊತ್ತಿದೆ ಗೈಸ್. ಆ್ಯಕ್ಚುಲಿ ನಾವು ಬೇಗ ಬರಬೇಕಿತ್ತು ಬೆಳಗ್ಗೆ, ಬಟ್ ಅದೇ ಹೇಳಿದ್ನಲ್ಲ, ತುಂಬ ಜನ ಇದ್ವಿ ಫ್ಯಾಮಿಲಿ ಮೆಂಬರ್ಸ್. ಸೊ ರಶ್ ಆಗೋಯ್ತು, ಹಂಗೆ ವೆಯ್ಟ್ ಮಾಡಬೇಕು. ನಮ್ಮ ಅಂಕಲ್ ನೋಡಿ, ನಾನು ಇಲ್ಲಿ ಒಬ್ಬರು ಫ್ರೆಂಡ್, ಹಾಯ್ 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 ಮೇಡಮ್. ಮೂಡಿಲ್ಲ ಗೈಸ್. ಇಲ್ಲಿ ಮೇಲೆ ಒಂದು ಟೆಂಪಲ್ ಇದೆ, ನಿಮ್ಗೆ ಗೊತ್ತಾಗುತ್ತಾ ಅಂತ ಗೊತ್ತಿಲ್ಲ. ಅಲ್ಲಿ ಆರ್ಚ್ ಕಾಣಿಸ್ತಿದ್ಯಾ, ಅದು ಮೇಲೆ ಹೋಗಬೇಕು. ಮೇಲೆ ಹೋದಾಗ ಒಂದು ಟೆಂಪಲ್ ಇದೆ, ಅದು ಕಾಳಿ ದೇವಸ್ಥಾನ. ಹಾಗಾಗಿ ಅಲ್ಲಿ ಮೊದಲು ಪೂಜೆ, ಇವತ್ತು ಮಂಗಳವಾರ, ಸೊ ಹಾಗಾಗಿ ಅಲ್ಲಿ ಮೊದಲು ಪೂಜೆ ಇರುತ್ತೆ ಗೈಸ್. ಒಂದು ವಿಡಿಯೋ ಮಾಡಬೇಕಾದ್ರೆ ನೋಡಿ ಬ್ರದರ್ಸ್ ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ಅಂತ. ಅಲ್ಲಿ ಗಾಡಿ ಕಾಣಿಸ್ತಾ ಇದೆಯಾ, ಪರವಾಗಿಲ್ಲ, ಅವರೇ ಮುಂದೆ ಹೋಗ್ಬಿಡಿ. ಸೊ ಅದು ಕಾಳಿ ದೇವಸ್ಥಾನದಲ್ಲಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಸೊ ಅಲ್ಲಿ ತನಕ ವಿ ಹ್ಯಾವ್ ಟು ವೆಯ್ಟ್, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಫ್ರೆಂಡ್ ಹೊರಟ್ರು, ಹೇಳಿ. ಅವ್ರು ಹೊರಟ್ರು. ಅವ್ರ ಕಲರ್ ಚೆನ್ನಾಗಿದೆ ಗೈಸ್, ಲೈಕ್ ಬ್ರೌನಿಶ್. ಅವ್ರು ಬಿಸಿಲು ಚೆಂದ ಕಾಣಿಸ್ತಾ ಇದ್ರು ನನಗೆ. ಆ್ಯಂಡ್ ನಾನು ನನ್ನ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಿದ್ದೆ. ಗೊತ್ತಿಲ್ಲ, ಇಲ್ಲ ಗೈಸ್, ನನಗೆ ಆ್ಯಕ್ಚುಲಿ ನಾನು ನಾರ್ಮಲಿ ಹೇರ್ ಎಲ್ಲ ಜಾಸ್ತಿ ಬಿಡಲ್ಲ.
ಟ್ರೈ ಮಾಡ್ಕೊಂಡೇ ಇರ್ತೀನಿ, ಹಾಗಾಗಿ ಟ್ರೈ ಮಾಡ್ಕೊಂಡೆ. ಹಂಗೆ ಸ್ವಲ್ಪ ಫ್ಲವರ್ ಕೊಟ್ಟಲು ನನ್ನ ಸಿಸ್ಟರ್, ಅದನ್ನು ಹಾಗೆ ಕೊಂಡೆ ಥರ ಕಟ್ಕೊಂಡು ಓಡಾಡ್ತಾ ಇದ್ದೀನಿ. ಹಂಗೆ ಓಡಾಡ್ತಾ ಇದ್ದೀನಿ, ಯಾರೂ ಇಲ್ಲ ಗೈಸ್, ನಾನು ಒಬ್ಬಳೇ. ನನ್ನ ವಾಯ್ಸ್ ಕೇಳಿಸುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ತುಂಬ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಲೈಕ್ ಥ್ರೋಟ್ ಪೇನ್ ಜಾಸ್ತಿ ಆಗಿದೆ. ಅದು ನೀರು ಚೇಂಜ್ ಆದರೆ ಹಾಗೆ ನನಗೆ. ಇಲ್ಲೇ ಇದ್ಬಿಟ್ಟು ಬ್ಯಾಂಗ್ಳೂರ್ ಹೋದಾಗ ಸ್ವಲ್ಪ ದಿನ ಅಲ್ಲಿದ್ದು ನೀರು ಅಡ್ಜಸ್ಟ್ ಆಗಬೇಕು ಅಂದರೆ ಹೇಗೆ ಆಗುತ್ತೆ, ಅಲ್ಲಿಂದ ಇಲ್ಲಿ ಬಂದಾಗ ಎಲ್ಲಿದ್ದು ನೀರು ಅಡ್ಜಸ್ಟ್ ಆಗಬೇಕು. ಸರಿ, ಪುರೋಹಿತರು ಕರೆದ್ಬಿಟ್ರು. ಗೈಸ್ ನಾನು ಮಾತಾಡ್ತಾ ಇದ್ದೆ, ಸಡನ್ ಪುರೋಹಿತರು ಒಬ್ಬರಿದ್ದಾರೆ, ಅವ್ರು ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ಹೇಳಿದ್ಮೇಲೆ ಒಂದು ಡಾಗ್ ಓಡಾಡ್ತಿತ್ತಲ್ಲ ಅದನ್ನು ಕರೆದಿದ್ದು. ನನಗೆ ನನ್ನ ಕರೆದಂಗೆ ಅನ್ನಿಸ್ತು. ಸೊ ಅದೇನೋ ಶಿವರ್ ಆಗೋಯ್ತು ನನಗೆ ಸಡನ್ನಾಗಿ, ಭಯ ಆಗೋಯ್ತು. ಎಲ್ಲ ಪೂಜಾ ತಯಾರೀಸ್. ಇದಿಷ್ಟು ತೆಂಗಿನಕಾಯಿ, ವಾಟರ್, ಹೂವೆಲ್ಲ ಇಟ್ಟಿದ್ದಾರೆ ಗೈಸ್. ಅದು ಅಲ್ಲಿ ಇಡಬೇಕಿತ್ತು, ಎಲ್ಲಿ ಇಟ್ಟಿದ್ದೀವಿ. ಅದು ಇನ್ನೊಬ್ರು ಬಂದಿದ್ದಾರೆ, ನಾರ್ಮಲ್ ಪೂಜೆ, ಮೇ ಬಿ ಅವ್ರದ್ದು ಅನ್ಕೋತೀನಿ. ನನ್ನ ಫ್ಯಾಮಿಲಿ ಎಲ್ಲ ಅಲ್ಲಿ ಕೂತಿದ್ದಾರೆ ಗೈಸ್. ಅಲ್ಲಿ ನೋಡಿ, ಅಮ್ಮ, ಅತ್ತೆ, ನನ್ನ ಸಿಸ್ಟರ್, ನಮ್ಮ ಅಜ್ಜಿ, ಹಾಗೆಯೇ ಬಂದರೆ ನಮ್ಮ ದೇವರು. ಇದು ನಮ್ಮ ಪೂಜೆಗಿರೋ ಐಟಮ್ಸ್ ಎಲ್ಲ. ಒಂದು ಸೆಟ್ ಆ್ಯಕ್ಚುಲಿ ಇವತ್ತು 2 ಪೂಜೆ ಇದೆ. ಒಂದು ಭದ್ರಕಾಳಿ, ನಮ್ಮ ಮನೆ ದೇವತೆ, ಬಟ್ ಅವರಿಗೆ ಸೊ ಇಲ್ಲೆಲ್ಲನೇ ಇಟ್ಟಿದ್ದಾರೆ. ಈ ಟೆಂಪಲ್ ಆ್ಯಕ್ಚುಲಿ ನನಗೆ ಎಷ್ಟು ಇಷ್ಟ ಗೊತ್ತಾ, ಅದೊಂಥರ ಕೇರಳ ಸ್ಟೈಲಲ್ಲಿದೆ. ಹಾಗಾಗಿ ನಾನು ಹುಟ್ಟಿದಾಗಲಿಂದ ನೋಡ್ತಾ ಇದ್ದೀನಿ. ಸ್ಟಿಲ್ ಐ ಲವ್ ದಿಸ್, ಬಿಕಾಸ್ ಗೊತ್ತಲ್ಲ, ಮನೆ ದೇವರು ಯಾರಿಗೂ ಇಷ್ಟ ಇಲ್ಲ. ಸುಬ್ರಹ್ಮಣ್ಯನಿಗೆ ಒಂದು ಪ್ರಾರ್ಥನೆ ಮಾಡಿ ಆ ಕಡೆ ಹೋಗೋದು ಅಂತ ಹೇಳಿ.
अमावास्यायां तिथि पूर्वायां तिथि भामावासुवायुक्ताय शुभनक्षत्र शुभयोगि शुभरंगण विशेषण विशिष्टायां शुभपुण्यदस्माकं श्री नागराजाय नमः तंबिलपूजाञ्च कर्मविषये तंबिलपूजाञ्च कर्मविषये ಫೈನಲಿ ನನ್ನ ವ್ಲಾಗ್ ಮುಗಿಯೋ ಹಂತಕ್ಕೆ ಬಂತು. ಸೊ ಇವತ್ತಿನ ದಿನ ನಮಗಂತೂ ಸಖತ್ ಲೈಕ್ ಪಾಸಿಟಿವ್ ಆಗಿ ಫೀಲ್ ಆಯಿತು. ಅಂದರೆ ಟೆಂಪಲ್ ಅಂದ್ರೇ ಪಾಸಿಟಿವ್ ಅಲ್ವಾ. ಸೊ ಹಾಗಾಗಿ ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗ್ತಿದೆ. ಬೆಳಗ್ಗೆ ನಾವು 8 ಗಂಟೆಗೆ ಪೂಜೆಗೆ ಹೋಗಿದ್ದು, ಇವಾಗ ಟೈಮ್ ಆ್ಯಕ್ಚುಲಿ 11 o'clock. ಸೊ ಏನೂ ತಿಂದಿಲ್ಲ. ಸೊ ಎಲ್ಲ ಮನೆಯವರೆಲ್ಲ ರಷ್ಟು ಕಿಚನ್. ಓಕೆ, ನಾನೊಬ್ಬಳೇ ಇಲ್ಲಿ ಔಟ್ರೋ ತೆಗಿತಾ ಇದ್ದೀನಿ ಕುತ್ಕೊಂಡು ಕಾರಲ್ಲಿ. ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನನ್ನ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ಲಸ್ ಗೈಸ್, ನೀವೇನೇ ಸಜೆಷನ್ಸ್ ಕೊಟ್ಟರು ನಾನು ತೊಗೋತೀನಿ. ಬಿಕಾಸ್ ನಂದಿದು ಚಾನೆಲ್ ಹೊಸ್ತು, ನನಗೇನು ಅಷ್ಟಾಗಷ್ಟು ಬರಲ್ಲ. ಐ ಹೋಪ್ ನಾನು ಮುಂದಕ್ಕೆ ಚೆನ್ನಾಗಿ ಮಾಡ್ತೀನಿ ಅಂತ. ಸೊ ಎಸ್, ಎಲ್ಲ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಮುಂದಿನ ವ್ಲಾಗಲ್ಲೋ ಅವರು ವೀಡಿಯೋದೆಲ್ಲ ಸಿಗ್ತೀನಿ. ಅಲ್ಲಿ ತನಕ ಬಾಯ್.